ಈಗಿನ ದಿನಗಳಲ್ಲಿ ಆಸ್ತಿಗಾಗಿ ಹೆತ್ತವರಿಂದ ದೂರ ಹೋಗುತ್ತಾ ಇದ್ದಾರೆ ಅನೇಕ ಮಕ್ಕಳು. ಹಾಗೆ ತಂದೆ ತಾಯಿ ಮಾಡಿಟ್ಟ ಆಸ್ತಿಗಾಗಿ ಮಕ್ಕಳು ಈಗಿನ ಕಾಲದಲ್ಲಿ ಜಗಳವಾಡುತ್ತಿದ್ದಾರೆ. ಇನ್ನು ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಯಾವುದೇ ಆಗಿರಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಪಾಲು ಇದೆ. ಹಾಗೆಯೇ 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ತಂದೆ ತಾಯಿ ಅಥವಾ ಪಿತ್ರಾರ್ಜಿತ ಆಗಿರಬಹುದು ಯಾವುದರಲ್ಲಾದರೂ ಸಹ ಸಮಾನ ಹಕ್ಕು ಹೊಂದಿರುತ್ತಾರೆ. ಆದರೆ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಕೆಲವೊಂದು ಸಮಯದಲ್ಲಿ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಆಸ್ತಿ ಎರಡರಲ್ಲೂ ಸಹ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಹಕ್ಕಿರುವುದಿಲ್ಲ. ಬನ್ನಿ ಯಾವ ಸಮಯದಲ್ಲಿ ಹಕ್ಕಿರುವುದಿಲ್ಲ ಎಂದು ತಿಳಿದುಕೊಳ್ಳುವ ಮೊದಲು ನೀವಿನ್ನು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಗಿನ ಕಾಲದಲ್ಲಿ ಆಸ್ತಿ ಪಡೆದ ಮೇಲೆ ಮಕ್ಕಳು ಹೆತ್ತವರನ್ನು ನೋಡಿಕೊಳ್ಳುವುದಿಲ್ಲ ಹಾಗೂ ಅವರನ್ನು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಹೆತ್ತವರನ್ನು ಆಸ್ತಿ ಪಡೆದ ಮೇಲೆ ಅವರನ್ನು ನೋಡಿಕೊಳ್ಳದ ಮಕ್ಕಳಿಗೆ ಪಾಠ ಕಲಿಸುವ ಉದ್ದೇಶದಿಂದ ಕಾನೂನಿನಲ್ಲಿ ಹಲವಾರು ಬದಲಾವಣೆಯನ್ನು ತಂದಿದೆ. 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಬದಲಾದ ನಿಯಮದ ಪ್ರಕಾರ ಮಕ್ಕಳು ಹೆತ್ತವರ ಆಸ್ತಿಯನ್ನು ಪಾಲು ಪಡೆದು ಅವರ ತಿಂಗಳ ಖರ್ಚಿಗೂ ಸಹ ಹಣವನ್ನು ನೀಡದೆ ಹಾಗೂ ಅವರ ಆಸ್ಪತ್ರೆ ಖರ್ಚನ್ನು ಸಹ ನೋಡಿಕೊಳ್ಳದಿದ್ದರೆ ಪಡೆದ ಆಸ್ತಿಯನ್ನು ಅವರು ಮರಳಿ ನೀಡಬೇಕಾಗುತ್ತದೆ. ಹಿಂದೂ ಕಾಯ್ದೆಯ ಪ್ರಕಾರ ಮಕ್ಕಳು ನೋಡಿಕೊಳ್ಳದಿದ್ದರೆ ಹೆತ್ತವರು ಆಸ್ತಿಯನ್ನು ವಾಪಸ್ ಪಡೆದುಕೊಳ್ಳಬಹುದು ಅಥವಾ ದಾನಪತ್ರವನ್ನು ರದ್ದು ಮಾಡಬಹುದು. ಆ ರೀತಿ ಮಾಡಿದಾಗ ಮಕ್ಕಳು ಆಸ್ತಿಯ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಅದು ಗಂಡು ಅಥವಾ ಹೆಣ್ಣು ಯಾರಾಗಲಿ. ಅದೇನಾದರೂ ಹೆತ್ತವರು ಸ್ವಯಾರ್ಜಿತವಾದರೆ ಹೆತ್ತವರ ಆಸ್ತಿಯನ್ನು ಬೇರೆ ಯಾರಿಗಾದರೂ ಕೂಡ ಕೊಡಬಹುದು ಹಾಗೂ ಆ ಆಸ್ತಿಯ ಪಾಲು ಕೇಳಲು ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ತಂದೆ ತಾಯಿ ಆಸ್ತಿ ವಿಲ್ ಬರೆದಿಟ್ಟು ಸತ್ತರೆ ಆ ಆಸ್ತಿಯಲ್ಲಿ ಮಕ್ಕಳಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಹಾಗೂ ಯಾರ ಹೆಸರಿನ ಮೇಲೆ ವಿಲ್ ಬರೆದಿರುತ್ತಾರೋ ಅವರಿಗೆ ಆ ಆಸ್ತಿಯು ಸಿಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.